ವೆಲ್ಕಮ್ ಬ್ಯಾಕ್. ಹಾವೇರಿ ಗುತ್ತಿಗೆದಾರ ಶಿವಾನಂದ ಕುನ್ನೂರು ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೂದಿ ಮುಚ್ಚಿದ ಕೆಂಡದಂತಿದೆ ಹಾವೇರಿಯ ಶಿಗ್ಗಾವಿ ಪಟ್ಟಣ. ಹಾವೇರಿ ಗುತ್ತಿಗೆದಾರ ಶಿವಾನಂದ ಕುನ್ನೂರು ಅವರ ಬರ್ಬರ ಹತ್ಯೆಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿದೆ ಹಾವೇರಿಯ ಶಿಗ್ಗಾವಿ ಪಟ್ಟಣ. ಹತ್ಯೆಯ ಪ್ರತೀಕಾರ ತೀರಿಸಿಕೊಳ್ಳುವುದಕ್ಕೆ ಸಂಬಂಧಿಕರು ಮುಂದಾಗಿದ್ದಾರೆ. ಶಿವಾನಂದ ಕುನ್ನೂರು ಅವರ ಸಂಬಂಧಿಕರು ಮುಂದಾಗಿರುವಂಥದ್ದು. ಆರೋಪಿ ನಾಗರಾಜ್ ಸವದತ್ತಿ ಮನೆಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇನ್ನು ಉಳಿದ 4 ಆರೋಪಿಗಳ ಮೇಲೆ ಪ್ರತೀಕಾರವನ್ನ ತೀರಿಸಿಕೊಳ್ಳುವ ಶಪಥವನ್ನ ಕೂಡ ಮಾಡಿದ್ದಾರೆ. ನಾಗರಾಜ್, ಸುದೀಪ್, ಸುರೇಶ್ ಗೌಳಿ, ಅಶ್ರಫ್, ಹನುಮಂತ ಈ 5 ಜನ ಆರೋಪಿಗಳ ಮೇಲೆ ಸೇಡು ತೀರಿಸಿಕೊಳ್ಳುವುದಕ್ಕಾಗಿ ಶಪಥವನ್ನ ಮಾಡಲಾಗಿದೆ. ಇನ್ನು ಮುನ್ನೆಚ್ಚರಿಕೆ ಕ್ರಮವಾಗಿ ಆರೋಪಿಗಳ ಮನೆಗೆ ಪೊಲೀಸ್ ಭದ್ರತೆಯನ್ನ ಕೂಡ ನೀಡಲಾಗಿದೆ. 5 ಜನ ಸಿಪಿಐ, 7 PSI, 2 DR ವಾಹನ ಸೇರಿದಂತೆ 20ಕ್ಕೂ ಅಧಿಕ ಪೊಲೀಸ್ ನಿಯೋಜನೆಯಾಗಿದೆ. ಇನ್ನು 3 ತಂಡಗಳನ್ನು ರಚಿಸಿ ಆರೋಪಿಗಳ ಬಂಧನಕ್ಕೆ ಬಲೆಯನ್ನ ಬೀಸಿದ್ದಾರೆ ಪೊಲೀಸರು. ಹಾವೇರಿ ಗುತ್ತಿಗೆದಾರ ಶಿವಾನಂದ್ ಕುನ್ನೂರ್ ಅವರ ಬರ್ಬರ ಕೊಲೆಯಾಗಿತ್ತು. ಮಧ್ಯಾಹ್ನದ ಊಟ ಮುಗಿಸಿ ಬರ್ತಾ ಇರುವಂಥ ವೇಳೆಯಲ್ಲಿ 5-6 ಜನ ಅವರ ಮೇಲೆ ದಾಳಿಯನ್ನ ಮಾಡಿದ್ರು. ಮಾರಕಾಸ್ತ್ರಗಳಿಂದ ತಲವಾರ್ನೆಲ್ಲ ಉಪಯೋಗಿಸಿ ದಾಳಿಯನ್ನ ಮಾಡಿ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು. ನಂತರ ಆರೋಪಿಗಳನ್ನು ಪತ್ತೆ ಹಚ್ಚೋದಕ್ಕಾಗಿ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ರು. ಆರೋಪಿಗಳು ಪರಾರಿಯಾಗಿದ್ರು. ಸ್ಥಳೀಯರೊಬ್ಬರ ಮೊಬೈಲ್ನಲ್ಲಿ ಈ ಹತ್ಯೆಯ ದೃಶ್ಯ ಸೆರೆಯಾಗಿತ್ತು. ಇದನ್ನ ಆಧರಿಸಿ ಆರೋಪಿಗಳ ಪತ್ತೆಯಾಗಿದೆ. ಆರೋಪಿಗಳು ಪತ್ತೆಯಾಗ್ತಾ ಇದ್ದಂತೆ ಶಿವಾನಂದ್ ಕುನ್ನೂರ್ ಅವರ ಸಂಬಂಧಿಕರು ಆರೋಪಿಗಳ ಮೇಲೆ ಪ್ರತೀಕಾರವನ್ನ ತೀರಿಸಿಕೊಳ್ಳೋದಕ್ಕಾಗಿ ಶಪಥವನ್ನ ಮಾಡಿದ್ದಾರೆ. ಹೀಗಾಗಿ ಹಾವೇರಿಯ ಶಿಗ್ಗಾವಿ ಪಟ್ಟಣ ಈಗ ಬೂದಿ ಮುಚ್ಚಿದ ಕೆಂಡದಂತಾಗಿದೆ ಅಲ್ಲಿನ ಪರಿಸ್ಥಿತಿ. ಹತ್ಯೆಯ ಪ್ರತೀಕಾರ ತೀರಿಸಿಕೊಳ್ಳೋದಕ್ಕೆ ಸಂಬಂಧಿಕರು ಮುಂದಾಗಿದ್ದಾರೆ. ಇನ್ನು ಆರೋಪಿ ನಾಗರಾಜ್ ಸವದತ್ತಿ ಮನೆಗೆ ಬೆಂಕಿಯನ್ನ ಹಚ್ಚಿ ಆಕ್ರೋಶವನ್ನ ಕೂಡ ಹೊರಹಾಕಿದ್ದಾರೆ. ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ. ಇನ್ನು ಉಳಿದಂಥ 4 ಆರೋಪಿಗಳ ಮೇಲೆ ಕೂಡ ಪ್ರತೀಕಾರವನ್ನ ತೀರಿಸಿಕೊಳ್ತೀವಿ ಅನ್ನುವಂತಹ ಶಪಥವನ್ನ ಕೂಡ ಮಾಡಿದ್ದಾರೆ ಶಿವಾನಂದ್ ಕುನ್ನೂರ್ ಅವರ ಸಂಬಂಧಿಕರು. ನಾಗರಾಜ್, ಸುದೀಪ್, ಸುರೇಶ್ ಗೌಳಿ, ಅಶ್ರಫ್, ಹನುಮಂತ ಈ 5 ಜನ ಆರೋಪಿಗಳ ಮೇಲೆ ಸೇಡು ತೀರಿಸಿಕೊಳ್ಳುವುದಕ್ಕೆ ಶಪಥವನ್ನ ಮಾಡಲಾಗಿದೆ. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ MD ಹಣಗಿ. ಹಣಗಿ, ಇದೇನು ಒಂದು ಬರ್ಬರವಾಗಿ ಹತ್ಯೆಯಾಗಿತ್ತು ಗುತ್ತಿಗೆದಾರ ಶಿವಾನಂದ ಕುನ್ನೂರ್ ಅವರ ಹತ್ಯೆಗೆ ಸಂಬಂಧಪಟ್ಟಂತೆ ಈಗ ಶಿಗ್ಗಾವಿ ಪಟ್ಟಣದಲ್ಲಿ ಒಂಥರ ಬೂದಿ ಮುಚ್ಚಿದ ಕೆಂಡದಂತಿದೆ ವಾತಾವರಣ ಅಂತ ಹೇಳ್ಬೋದು. ಈಗ ಆಲ್ರೆಡಿ ಆರೋಪಿ ನಾಗರಾಜ್ ಸವದತ್ತಿ ಮನೆಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇನ್ನು ಉಳಿದ 4 ಆರೋಪಿಗಳ ಮೇಲೆ ಕೂಡ ಪ್ರತೀಕಾರವನ್ನ ತೀರಿಸಿಕೊಳ್ತೀವಿ ಅನ್ನುವಂತಹ ಶಪಥವನ್ನ ಮಾಡಿದ್ದಾರೆ. ಹೇಗಿದೆ ಅಲ್ಲಿನ ಪರಿಸ್ಥಿತಿ ಈಗ ಅಂತ? ಸಿಂಚನ ನಿನ್ನೆ 2:30 ಸುಮಾರಿಗೆ ಹಾಡು ಹಗಲೇ ಶಿಗ್ಗಾವಿ ಪಟ್ಟಣದಲ್ಲಿ ಬರ್ಬರವಾಗಿ ಹತ್ಯೆಗೈಯಲಾಗಿತ್ತು. ಅಂದ್ರೆ ಹತ್ಯೆಗೈದಂತಹ ಏನು ಶಿವಾನಂದ ಕುನ್ನೂರ್ ಅನ್ನುವಂತ ವ್ಯಕ್ತಿಯನ್ನು ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು. ಸುಮಾರು 6 ಜನರ ತಂಡ ಈ ಹತ್ಯೆ ಮಾಡಲಿಕ್ಕೆ ಪ್ರಮುಖವಾದಂತಹ ಒಂದು ಕಾರಣ ಏನಂದ್ರೆ ಒಂದು ಗುಂಟೆ ಸೈಟ್ ನಲ್ಲಿ ಈ ಒಂದು ಜಗಳ ಇರುತ್ತೆ. ಆಸ್ತಿ ವಿಚಾರವಾಗಿ ಜಗಳ ವಿಕೋಪಕ್ಕೆ ಹೋಗಿ ಒಂದು ಸಾವಿನಲ್ಲಿ ಅಂತ್ಯ ಆಗಿದೆ. ಅಂದ್ರೆ ಮರ್ಡರ್ ನಲ್ಲಿ ಅಂತ್ಯ ಆಗಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಪ್ರಮುಖವಾಗಿ ಈ ಒಂದು ಕೃತ್ಯದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅಂದ್ರೆ ಪ್ರಮುಖವಾಗಿ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಅಂದ್ರೆ ಶಿವಾನಂದ ಕುನ್ನೂರ್ ಅವರ ಕುಟುಂಬಸ್ಥರು ನಾಗರಾಜ್ ಸವದತ್ತಿಯ ಈ ಒಂದು ಹತ್ಯೆಗೆ ಕಾರಣ ಅನ್ನುವಂತ ರೀತಿಯಲ್ಲಿ ಅವರ ಸಹಚರರೇ ಹತ್ಯೆಗೆ ಕಾರಣ ಅನ್ನುವಂತ ರೀತಿಯ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಆ ನಾಗರಾಜ್ ಸವದತ್ತಿ ಅವರ ಮನೆಗೆ ನಿನ್ನೆ ತಡರಾತ್ರಿ 12 ಗಂಟೆ ಸುಮಾರಿಗೆ ಏನಂದ್ರೆ ಏಕಾಏಕಿ ಪೆಟ್ರೋಲ್ ತೆಗೆದುಕೊಂಡು ಹೋಗಿ ಶಿವಾನಂದ ಕುನ್ನೂರ್ ಅವರ ಕುಟುಂಬಸ್ಥರು ಆ ಮನೆಯನ್ನು ಸುಡುವಂತ ಪ್ರಯತ್ನ ಮಾಡ್ತಾರೆ. ಆದ್ರೆ ಮನೆಯಲ್ಲಿ ಯಾರು ಇಲ್ಲದೆ ಇರತಕ್ಕಂತ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತಹ ಸಾವು ನೋವಾಗಿಲ್ಲ. ಪ್ರಮುಖವಾಗಿ ಏನು 4 ಆರೋಪಿಗಳು ಅಂತೇಳಿ ಕುಟುಂಬಸ್ಥರು ಆರೋಪ ಮಾಡ್ತಿರುವಂತದ್ದು ನಾಗರಾಜ್ ಸವದತ್ತಿ ಆಗಿರ್ಬೋದು, ಸುದೀಪ್ ಆಗಿರ್ಬೋದು, ಸುರೇಶ್ ಗೌಳಿ ಆಗಿರ್ಬೋದು, ಅಶ್ರಫ್ ಆಗಿರ್ಬೋದು, ಹನುಮಂತ್ ಆಗಿರ್ಬೋದು, ಇವರ ಮೇಲೆ ಪ್ರತೀಕಾರವನ್ನು ತೆಗೆದುಕೊಳ್ತೇವೆ ಅನ್ನುವಂತ ರೀತಿಯಲ್ಲಿ ಏನಂದ್ರೆ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಹಾವೇರಿ ಜಿಲ್ಲಾ ಪೊಲೀಸರು ಏನಂದ್ರೆ ಈಗಾಗಲೇ 5 ಜನ CPI ಆಗಿರ್ಬೋದು, ಜೊತೆಗೆ 7 ಜನ PSI, 2 CRPF ಜೊತೆಗೆ 2 ವಾಹನಗಳನ್ನ ನಿಲ್ಲಿಸಿ 20ಕ್ಕೂ ಅಧಿಕ ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಅಂದ್ರೆ ಯಾವುದೇ ರೀತಿಯಾದಂತಹ ಒಂದು ಘಟನೆ ಆಗ್ಬಾರ್ದು. ಜೊತೆಗೆ ಏನಂದ್ರೆ ಭದ್ರತೆ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಮತ್ತೆ ವಿಕೋಪಕ್ಕೆ ಹೋಗಬಾರ್ದು, ಮತ್ತೆ ಸಾವು ನೋವು ಸಂಭವಿಸಬಾರ್ದು ಅನ್ನುವಂತ ರೀತಿಯಲ್ಲಿ ಈಗಾಗಲೇ ಹಾವೇರಿ ಜಿಲ್ಲಾ ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ ಪೊಲೀಸ್ ಭದ್ರತೆಯನ್ನು ನಿಯೋಜನೆ ಮಾಡಿದ್ದಾರೆ. ಆದ್ರೆ ಪ್ರಮುಖವಾಗಿ ಶಿಗ್ಗಾವಿ ಪಟ್ಟಣದಲ್ಲಿ ಈ 2 ಕುಟುಂಬಸ್ಥರ ಮಧ್ಯೆ ಅಂದ್ರೆ ನಿನ್ನೆ ಹತ್ಯೆ ಆದಂತಹ ಏನು ಶಿವಾನಂದ ಕುನ್ನೂರ್ ಆಗಿರ್ಬೋದು, ಜೊತೆಗೆ ನಾಗರಾಜ್ ಸವದತ್ತಿ ಅವರ 2 ಪರಿವಾರದ ಮಧ್ಯೆ ಅಂದ್ರೆ ವಿಕೋಪಕ್ಕೆ ಹೋಗುವಂತ ಸಾಧ್ಯತೆ ಇರತಕ್ಕಂತ ಹಿನ್ನೆಲೆಯಲ್ಲಿ ಈಗ ಶಿಗ್ಗಾವಿ ಪಟ್ಟಣದಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿರತಕ್ಕಂಥದ್ದು ಸತ್ಯವಾಗಿರತಕ್ಕಂಥದ್ದು ಈಗ ಸಿಂಚನ. ಇನ್ನು ಆರೋಪಿಗಳು ಸಿಕ್ಕಿದ್ರ ಹೇಗೆ ಅಂತ, ಅವನ್ನ ಪತ್ತೆ ಹಚ್ಚಿದಾರಾ ಅಥವಾ ಪರಾರಿಯಾಗಿದ್ದಾರಾ ಹೇಗೆ?
ಎಸ್ ಸಿಂಚನ ಪ್ರಮುಖವಾಗಿ ಏನಂದ್ರೆ ಹಾವೇರಿ ಜಿಲ್ಲೆ SP ಅವರು ಹೇಳಿರುವಂತ ಮಾಹಿತಿ ಪ್ರಕಾರ 3 ಜನರ ತಂಡವಾಗಿ ಈಗಾಗಲೇ ಅವರನ್ನು ಹುಡುಕುವಂತ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಪ್ರಮುಖವಾಗಿ ಅವರು ಸ್ಥಳೀಯರು ಅನ್ನುವಂತ ರೀತಿಯಲ್ಲಿ ಈಗಾಗಲೇ ಮಾಹಿತಿ ಸದ್ಯಕ್ಕೆ ಇಲ್ಲಿರ್ತಕ್ಕಂಥ ಸ್ಥಳೀಯರೇ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಈ ಒಂದು ಆಧಾರವಾಗಿ ಇಟ್ಟುಕೊಂಡು ಹಾವೇರಿ ಜಿಲ್ಲಾ SP ಅಂಶುಕುಮಾರ್ ಅವರು 3 ತಂಡವನ್ನ ನಿಯೋಜನೆ ಮಾಡಿ, ಜೊತೆಗೆ ಏನು ಕ್ಲಿಪ್ ಅನ್ನ CCTV ಫುಟೇಜ್ ಆಗಿರ್ಬೋದು, ಜೊತೆಗೆ ಸ್ಥಳೀಯರ ಒಂದು ಫೋನ್ ನಲ್ಲಿ ಏನ್ ಸೆರೆ ಆಗಿತ್ತು ಅದರ ಭೀಕರ ಒಂದು ಬರ್ಬರವಾದಂತಹ ಹತ್ಯೆದ ದೃಶ್ಯ ಅದನ್ನ ಆಧಾರವಾಗಿ ಇಟ್ಕೊಂಡು ಈಗಾಗಲೇ 3 ತಂಡಗಳನ್ನ ರಚನೆ ಮಾಡಿಕೊಂಡು ಬೇರೆ ಬೇರೆ ಭಾಗದಲ್ಲಿ ಈಗಾಗಲೇ ಅವರನ್ನ ಸರ್ಚ್ ಮಾಡ್ತಾ ಇದ್ದಾರೆ. ಜೊತೆಗೆ ಅವರನ್ನ ಬಂಧಿಸಬೇಕು ಅನ್ನುವಂತ ರೀತಿಯಲ್ಲಿ ಎಲ್ಲ ರೀತಿಯಾದಂತಹ ಒಂದು 3 ತಂಡವನ್ನ ನಿಯೋಜನೆ ಮಾಡಿ ಅವರನ್ನ ಈಗಾಗಲೇ ಹುಡುಕಾಡುವಂತ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಈಗ ಯಾರು ಬಂಧನವಾಗಿಲ್ಲ. ಜೊತೆಗೆ ಕೆಲವೊಂದಿಷ್ಟು ಮಾಹಿತಿಗಳ ಪ್ರಕಾರ ಅವರು ಬೇರೆ ಬೇರೆ ಭಾಗದಲ್ಲಿ ಅಂದ್ರೆ ರಾಜ್ಯ ಬಿಟ್ಟು ಹೋಗಿದ್ದಾರೆ, ಜೊತೆಗೆ ಬೇರೆ ಬೇರೆ ಭಾಗದಲ್ಲಿ ಹೋಗಿದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಇರತಕ್ಕಂಥದ್ದು. ಚಿಂತನೆ ಈಗ ಥ್ಯಾಂಕ್ ಯು ಹಣಗಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.